ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮ್ಯಾಂಗೋ ಫಲೂದಾ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ನಾನಿಲ್ಲಿ 2 ಸ್ಪೂನು ಸಬ್ಜಾ ಸೀಡ್ಸ್ನ ಒಂದು ಬೌಲಲ್ಲಿ ಹಾಕಿ ನೀರು ಹಾಕಿ ನೆನೆ ಇಟ್ಟು ಒಂದು 5 to 10 ಮಿನಿಟ್ಸ್ ಎತ್ತಿಟ್ಕೊತಾ ಇದ್ದೀನಿ. ಅದಾದಮೇಲೆ ಈ ಕಡೆ ಬಿಸಿ ನೀರು ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಶಾವಿಗೆ ಹಾಕಿ ನೀರು ಕುದಿಯುತ್ತೆ ಅಲ್ವಾ, ಆವಾಗ ಶಾವಿಗೆ ಹಾಕಿ ಅದನ್ನು ಸ್ವಲ್ಪ ಶಾವಿಗೆ ಹೇಗೆ ರೆಡಿ ಮಾಡ್ಕೋತೀವಿ ಪಾಯಸಕ್ಕೆ ಅದೇ ರೀತಿ ಸ್ವಲ್ಪ ಇಲ್ಲಿ ಶಾವಿಗೆ ಎಲ್ಲ ನೀಟಾಗಿ ಬೆಂದಿರೋ ಥರ ಬೇಯಿಸ್ಕೊಂಡು ಬೆಂದಾದ್ಮೇಲಿಂದ ಅದನ್ನು ಎತ್ತಿಟ್ಕೊಳ್ಳೋಣ. ಶಾವಿಗೆ ಎಲ್ಲ ಎತ್ತಿಟ್ಕೊಂಡಾದಮೇಲೆ ಒಂದು ಬೌಲಿಗೆ ಸೇಮ್ ಅದೇ ಪಾತ್ರೆನೇ ಯೂಸ್ ಮಾಡ್ತಾಯಿದ್ದೀನಿ ನಾನು. ಹಾಲನ್ನ ಯೂಸ್ ಮಾಡ್ಬೇಕಾದ್ರೆ ನೀರನ್ನ ಆ್ಯಡ್ ಮಾಡ್ತಾಯಿಲ್ಲ, ಇಲ್ಲಿ ಬರೀ ಹಾಲಷ್ಟೇ ಯೂಸ್ ಮಾಡ್ತಾ ಇರೋದು. ಹಾಗೆ ಇದಕ್ಕೆ 2ರಿಂದ 3 ಸ್ಪೂನ್ ಸಕ್ಕರೆನ ಯೂಸ್ ಮಾಡ್ಕೋಬೋದು. ಈ ಹಾಲನ್ನ ಕುದಿಸಿ ಏನು ಅರ್ಧ ಲೀಟ್ರು ಹಾಲು ಹಾಕಿರ್ತೀವಿ ಅದು 250 ml ಹಾಕಬೇಕು. ಅರ್ಧ ಲೀಟ್ರಲ್ಲಿ ಅರ್ಧ ಹಾಲು ಅದು ಆಗಿರಬೇಕು. ಸೊ ಅದಾದಮೇಲೆ ಇಲ್ಲಿ ಫ್ರೆಶ್ ಮ್ಯಾಂಗೋನ ಯೂಸ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಮ್ಯಾಂಗೋ ಸ್ಲೈಸಸ್ನ ಮಾಡಿಕೊಂಡು ಸಿಪ್ಪೆ ತೆಗೆದುಬಿಟ್ಟು ಒಳಗಿನ ಪಲ್ಪ್ ಏನಿರುತ್ತೆ ಅಲ್ವಾ ಅದನ್ನು ಕಟ್ ಮಾಡಿಕೊಂಡು ನಾವು ಇದನ್ನು ಕೂಡ ಮಿಕ್ಸಿ ಜಾರಲ್ಲಿ ನೀಟಾಗಿ ಪ್ಯೂರಿ ಮಾಡ್ಕೊಳ್ಳೋಣ. ಮ್ಯಾಂಗೋ ಪ್ಯೂರಿ ರೆಡಿ ಮಾಡ್ಕೊಂಡ್ಮೇಲೆ ಇಲ್ಲಿ ಡ್ರೈ ಫ್ರೂಟ್ಸ್ನ ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಥರ ಡ್ರೈ ಫ್ರೂಟ್ಸು ಕೂಡ ಹಾಕೋಬೋದು. ಇಲ್ಲಿ ನಾನು ಗೋಡಂಬಿ, ಬಾದಾಮಿ, ಪಿಸ್ತಾ ಎಲ್ಲ ಹಾಕೋತಾ ಇದ್ದೀನಿ. ಸೊ ಅದೆಲ್ಲ ಆದಮೇಲಿಂದ ಒಂದು ಗ್ಲಾಸ್ಗೆ ಫಸ್ಟು ಏನು ಶಾವಿಗೆ ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ಅದು, ಹಾಗೆ ನೆಕ್ಸ್ಟ್ ಲೇಯರಲ್ಲಿ ಸಬ್ಜಾ ಸೀಡ್ಸ್ ಏನು ನೆನೆಸಿಟ್ಕೊಂಡಿದ್ವಿ ಅಲ್ವಾ ಅದು ಲೇಯರ್ ಬೈ ಲೇಯರ್ ಹಾಕ್ಕೋತಾ ಇದ್ದೀನಿ. ಸೊ ಅದೆಲ್ಲ ಆದಮೇಲಿಂದ ಮ್ಯಾಂಗೋ ಪ್ಯೂರಿ ಆ್ಯಡ್ ಮಾಡ್ಕೊಳ್ಳೋಣ. ತಿಕ್ನೆಸ್ ನೋಡಿ ಮ್ಯಾಂಗೋ ಪ್ಯೂರಿ ಈ ಥರ ಇರುತ್ತೆ. ಬೇಕಂದರೆ ನಾವು ಸ್ವಲ್ಪ ಇಲ್ಲಿ ಮ್ಯಾಂಗೋ ಪ್ಯೂರಿ ಮಾಡ್ಕೋಬೇಕಾದ್ರೆ ವಾಟರ್ ಕೂಡ ಹಾಕ್ಕೊಂಡು ಮಾಡ್ಕೋಬೋದು. ಹಾಲನ್ನ ಏನು ಕಾಯಿಸಿಟ್ಕೊಂಡಿದ್ವಿ ಅಲ್ವಾ ಅದು, ಅದಾದಮೇಲಿಂದ ಇಲ್ಲಿ ನಾನು ವೆನಿಲಾ ಐಸ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಮ್ಯಾಂಗೋ ಫ್ಲೇವರ್ ಐಸ್ ಕ್ರೀಮ್ ಕೂಡ ಯೂಸ್ ಮಾಡ್ಬೋದು. ಅದಾದಮೇಲೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಅಂತಹ ಮ್ಯಾಂಗೋ ಪೀಸಸ್ನ ಹಾಕ್ಕೋತಾ ಇದ್ದೀನಿ. ಅದಾದಮೇಲಿಂದ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಡ್ರೈ ಫ್ರೂಟ್ಸು ಅದು ಸೇಮ್ ಅದೇ ಪ್ರೊಸೀಜರಲ್ಲಿ ಸ್ವಲ್ಪ ಶಾವಿಗೆ ಹಾಕ್ಕೋತಾ ಇದ್ದೀನಿ. ಅದಾದಮೇಲಿಂದ ಸಬ್ಜಾ ಸೀಡ್ಸು, ಅದಾದಮೇಲಿಂದ ಮ್ಯಾಂಗೋ ಪ್ಯೂರಿ. ಇಲ್ಲಿ ಲಾಸ್ಟಲ್ಲಿ ಮತ್ತೆ ನಾವು ಮಿಲ್ಕ್ನ ಆ್ಯಡ್ ಮಾಡ್ತಾಯಿಲ್ಲ, ಅಂದರೆ ಹಾಲನ್ನ ಆ್ಯಡ್ ಮಾಡ್ತಾಯಿಲ್ಲ. ಇಲ್ಲಿ ಡೈರೆಕ್ಟಾಗಿ ನಾವು ಹಚ್ಚಿಟ್ಕೊಂಡಿರೋಂತಹ ಮ್ಯಾಂಗೋ ಸ್ಲೈಸಸ್ನ ಹಾಕ್ಬಿಟ್ಟು ಅದ್ರ ಮೇಲೆ ಐಸ್ ಕ್ರೀಮ್ ಇಟ್ಟು ಡ್ರೈ ಫ್ರೂಟ್ಸ್ನ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಅದನ್ನು ಕೂಡ ಇದ್ರ ಮೇಲೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಡ್ರೈ ಫ್ರೂಟ್ಸು ತುಂಬ ಜಾಸ್ತಿ ಹಾಕ್ಕೊಂಡು ಅದು ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದಾಗ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಹೋಪ್ ಈ ಮ್ಯಾಂಗೋ ಫಲೂದಾ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಸಿ ಯು ಇನ್ ದ ನೆಕ್ಸ್ಟ್ ರೆಸಿಪಿ.